ನೋಡಿ ಇವತ್ತಿನ ದಿನ ದುರ್ಗಾಂಬಿಕಾ ಜಾತ್ರೆ ಬಂದಿದೆ. ಸೊ ಈಗ ದುರ್ಗಾಂಬಿಕಾ ಜಾತ್ರೆಯಲ್ಲಿ ನಡೀತಕ್ಕಂಥ ಭಕ್ತಾದಿಗಳು ಬೇರೆ ಊರಿಂದ ಬಂದಿರ್ತಾರೆ. ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಕೆಲವೊಮ್ಮೆ ಅಲ್ಲಿ ಒಂದ್ಸರಿ ತುಂಬ ದಾಹ ಹೋಗ್ಬಿಡ್ತೈತೆ, ನೀರು ಕುಡಿಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದೊಂಥರ ಸುಸ್ತಾಗಿ ಹೋಗ್ಬಿಡ್ತೈತೆ. ಯಾಕಂದರೆ ದೇವಿ ದರ್ಶನ ಪಡಿಬೇಕಂದ್ರೆ ಅಷ್ಟು ನುಗ್ಲಾಟ ಇರ್ತದೆ. ಅಂಥ ಒಂದು ಭಕ್ತಾದಿಗಳಿಗೆ ಯಾವುದೇ ಥರದೊಂದು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಅಡಿಕೆ ರುದ್ರಪ್ಪ ಅವ್ರ ಕುಟುಂಬದವರು ಒಂದು ಸಮಾಜ ಸೇವೆ, ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಏನಂದರೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಮಜ್ಜಿಗೆ ವಿತರಣೆ ಮಾಡಿದ್ದಾರೆ, ಮತ್ತು ದೋಸೆಯನ್ನು ವಿತರಣೆ ಮಾಡಿದ್ದಾರೆ. 1 ಕ್ವಿಂಟಲ್ಗಿಂತ ಜಾಸ್ತಿನೇ ಅವರು ವಿತರಣೆನ ಮಾಡಿ ಇಂಥ ಒಂದು ದೇವಿಗೆ ಒಂದು ಸೇವೆ ಸಲ್ಲಿಸಿದ್ದಾರೆ. ಮತ್ತು ಅವರು ಗುಡ್ಲಕೆರೆ ಫ್ಯಾಮಿಲಿ ಅವರು ಎಲ್ರಿಗೂ ಅವರು ತಾಯಿ ದುರ್ಗಾಂಬಿಕಾ ದೇವಿ ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಅಂತಾರಾಷ್ಟ್ರೀಯ ದೇಹದಾಢ್ಯ ಕ್ರೀಡಾಪಟು LM ಕರಿಬಸಪ್ಪ ಮತ್ತು ಬಿಗ್ ಬಾಸ್ ಸ್ಪರ್ಧಿ ಕೂಡ ನಾನು. ಇಲ್ಲಿ ನಮ್ಮ ಸ್ನೇಹಿತರು ಚೇತನ್ ಅವರು ಇದ್ದಾರೆ. ಇವರು ಕೂಡ ಯೋಗ ಪಟುವಾಗಿದ್ದು ಹಲವಾರು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಆಮೇಲೆ ಅಪ್ಪು ಯುವರತ್ನ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ, ಯೋಗ ರತ್ನ ಪ್ರಶಸ್ತಿನ ಪಡೆದಿದ್ದಾರೆ. ನನಗೆ ಇವರೊಟ್ಟಿಗೆ ಮಾತಾಡಿ ಭಾಳ ಖುಷಿಯಾಯಿತು. ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಇಲ್ಲಿ ಇಂಥ ಒಬ್ಬ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ತಾಯಿ ದುರ್ಗಾಂಬಿಕಾ ದೇವಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು.